ದೂರಂ ಭಾವಯೇ ಪರಮಾತ್ಮಾನಂ ಭವಭಯ ದೂರಂ ನಿರರಂ ಭಾವಯೇ. ರಥಸ್ಥಂ ಕೇಶವ ಕೃಷ್ಣ ಪುನರ್ಜನ್ಮ ನಿಂತಿದೆ ಅಂತ ಮಾತು. ಅಂದ್ರೆ ರಥದಲ್ಲಿ ಪರಮಾತ್ಮನನ್ನು ನೋಡಿದ್ರೆ ಪುನರ್ಜನ್ಮ ಇಲ್ಲ ಅಂತ, ಮೋಕ್ಷ ಅಂತ. ರಥದಲ್ಲಿ ಅಂತ ಹೇಳಿದ್ರೆ ಕಟ್ಟಿಗೆ ರಥ, ಆ ರೀತಿ ರಥ ಅಲ್ಲ. ನಮ್ಮ ದೇಹ ಇದು ರಥ, ಇದರ ಒಳಗೆ ನಾವು ಪರಮಾತ್ಮನನ್ನು ನೋಡಬೇಕು, ಆಗ ಪುನರ್ಜನ್ಮ ಇಲ್ಲ ಅಂತ. ಇಲ್ಲಿ ಗುಹೆಯಲ್ಲಿ ದೇವರನ್ನು ನೋಡಬೇಕು, ಆಗ ವಾಪಸ್ ಸಿಟಿ ಬೇಡ ಅಂತ ಆಗ್ತದೆ. ಈ ಒಳಗೆ ಬಂದಾಗ ಯಾವುದೇ ಕರ್ಕಶ ಧ್ವನಿ ಇಲ್ಲ, ಏನೂ ಇಲ್ಲ. ಪರಮಾತ್ಮನ ಚಿಂತನೆ ಆರಾಮದಲ್ಲಿ ಮಾಡ್ಬೋದು. ಆ ಜಾಗದಲ್ಲಿ ನೀವೆಲ್ಲರಿದ್ದೀರಿ, ಆದ್ರೆ ನಿಮಗೆ ತೊಂದರೆ ಕೊಡ್ಲಿಕ್ಕೆ ಬಂದದ್ದು. ಸ್ವಲ್ಪ ಹೊರಗೆ ಬನ್ನಿ, ಅಲ್ಲಿ ಚಾತುರ್ಮಾಸ ಕುತ್ಕೊಂಡಿದ್ದೇವೆ, ಅಲ್ಲಿಗೆ ಬನ್ನಿ ಅಂತ ಕರೀಲಿಕ್ಕೆ ಬಂದದ್ದು. ಹಾಗೆ ಬರೀ ಚಾತುರ್ಮಾಸ ಮಾತ್ರ ಅಲ್ಲ, ಆ ಪರ್ಯಾಯಕ್ಕೂ ಬರಬೇಕು ಅಂತ ಹೇಳುತ್ತಾ ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹಗಳು ಅಂತ ಹೇಳುತ್ತಾ ಶ್ರೀಕೃಷ್ಣ. ಸಾಮನ ವ್ಯಾಲ ಕಿಂಚರಾದಡೆ. ಮೆರವಣಿಗೆ ಮೂಲಕ ಸ್ವಾಮಿಗಳೆಲ್ಲ ಬಂದು ಇಲ್ಲಿ ಬೆಂಗಳೂರಲ್ಲಿ ಚಾತುರ್ಮಾಸ ಕೂತ್ಕೊಂಡ್ರು. ಅಲ್ಲಿ ಬೆಂಗಳೂರಲ್ಲಿ ಯಾಕೆ ಕೂತ್ಕೊಳ್ಬೇಕು? ಚಾತುರ್ಮಾಸ ಅಂತ ಹೇಳಿದ್ರೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಹಾಗಾಗಿ ಪೂರ್ತಿ ಪಾಠ ಪ್ರವಚನ ಇದರಲ್ಲೇ ಸಮಯ ಕಳೆಯುವುದು ಅಂತ. ಅದಕ್ಕೆ ಇದಕ್ಕಿಂತ ಸಹ ದೊಡ್ಡ ಜಾಗ ಉಂಟಾ? ವಿದ್ಯಾಪೀಠ ಅಂತ ಶುರುವಾದದ್ದೇ ಇಲ್ಲಿಂದ. ಹಾಗಾಗಿ ಇಲ್ಲಿ ಎಲ್ಲ ಮಕ್ಕಳು ಕೂಡ ಆ ಪಾಠ ಪ್ರವಚನದಲ್ಲೇ ನಿರಂತರ ಆಸಕ್ತರಾಗಿರ್ತಾರೆ. ಆ ಜಾಗದಲ್ಲಿ ನಾವು ಕೂತ್ಕೊಂಡ್ರೆ ನಮಗೂ ಸ್ವಲ್ಪ ಆದ್ರೂ ಪಾಠ ಪ್ರವಚನ ಮಾಡಲಿಕ್ಕೆ ಮನಸ್ಸಾಗ್ತದೆ. ನಾವು ಕುತ್ಕೊಂಡ್ವಿ ಹೋದ್ವಿ ಅಂತ ಆಗುದಲ್ಲ. ನೀವೆಲ್ಲರೂ ಬಂದು ಆ ವಿಠ್ಠಲ ದೇವರ ದರ್ಶನ ಮಾಡಬೇಕು. ಮತ್ತೆ ಯಾಕೆ ಇಲ್ಲಿ ಚಾತುರ್ಮಾಸ ಕುತ್ಕೊಂಡದ್ದು ಅಂತ ಕೇಳಿದ್ರೆ, ನಿಮ್ಮೆಲ್ಲರನ್ನು ಕರೀಲಿಕ್ಕೆ. ಇನ್ನು ಪರ್ಯಾಯ ಉಂಟು, ಶಿರೂರು ಪರ್ಯಾಯ. ಅದು ಶಿರೂರು ಮಠದ ಪರ್ಯಾಯ ಅಲ್ಲ, ಅದು ಕೃಷ್ಣ ಭಕ್ತರ ಪರ್ಯಾಯ. ಹಾಗೆ ನೀವೆಲ್ಲರೂ ಸೇರಿ ಆ ಪರ್ಯಾಯವನ್ನು ನೆರವೇರಿಸಬೇಕು. ಪರಮಾತ್ಮ ಒಬ್ರಿಗಿಬ್ರಿಗೆ ಅಂತ ಮಾತ್ರ ಬಂದದ್ದಲ್ಲ, ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಅಂತ. ಹಾಗೆ ನೀವೆಲ್ಲ ಆ ಕೃಷ್ಣ ಭಕ್ತರು ಆ ಪರ್ಯಾಯವನ್ನು ನೆರವೇರಿಸಬೇಕು ಅಂತ ಹೇಳುತ್ತಾ, ಸ್ವಾಮಿಗಳು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾ ಇರಬೇಕು ಅಂತ ಹೇಳುತ್ತಾ
ಸೇರಿದಂತಹ ಎಲ್ಲರಿಗೂ ಪರಮಾತ್ಮ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತೆ ಶ್ರೀಕೃಷ್ಣ. ಕೃಷ್ಣದೇವರ ಆರಾಧನೆಯೂ ಕೂಡ ಅವರಿಂದ ಸಾಂಗವಾಗಿ ಚೆನ್ನಾಗಿ ನಡೆಯಲಿ ಅಂತ ಹೇಳಿಕೊಂಡು ಆಶಿಸ್ತಾ ಬೆಂಗಳೂರಿನ ಸಮಸ್ತ ಮಹಾಜನತೆಯ ಪರಿಪೂರ್ಣವಾಗಿರತಕ್ಕಂತಹ ಸಹಕಾರ ಶ್ರೀಗಳವರ ಜೊತೆಗೆ ಇರಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇವತ್ತಿನ ವೈಭವದ ಈ ಉತ್ಸವವನ್ನು ನಡೆಸಿಕೊಟ್ಟಿರತಕ್ಕಂತಹ ಆನಂದ ಬಳಗದ ಎಲ್ಲ ಸದಸ್ಯರು, ವಿಶೇಷವಾಗಿ ರಾಮಚಂದ್ರ ಉಪಾಧ್ಯಾಯರು ಎಲ್ಲರನ್ನೂ ಕೂಡ ರಾಮದೇವರು ಅನುಗ್ರಹಿಸಲಿ, ಕೃಷ್ಣದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ. कर्मकाण्डमद कृष्टुडैभव गगनचारुदै काशी चौदरा कर्मकाण्डमद कृष्टुडैभव गगनचारुदै काशी चौदगा कलिमानवा ತಡೆ ಮರ್ಮಮೆಲ್ಲದೆಲ್ ಪೆದನೆ ಮನ ಸಾಮನ